So, what I feel is, see, marriage is nothing but a union of a male and female. Yeah. Be it arranged marriage or be it a love marriage. ಕನ್ನಡ ಮಾತಾಡಿ ಸರ್ ನಾವು ಫಾಲೋ ಇಂಟರ್ನಲ್ ಏನು ವಾಟ್ಸ್ಆಪ್ ಬೀಜ ಎಲ್ಲ ಫ್ಲವರ್ ಗೊತ್ತಿರಲ್ಲ. ಓಕೆ ಅದೇ ಒಂದು ಹುಡುಗಿನೂ ಅಷ್ಟೇ, ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗೋಳು ಚೆನ್ನಾಗಿದ್ರೆ ದ ಗೈ ಸ್ಟಾರ್ಟ್ ಲೈಕಿಂಗ್ ಹರ್. ಬಟ್ ಡೀಪ್ಲಿ ಥಿಂಕ್ ಮಾಡಕ್ ಹೋದ್ರೆ ದಿಸ್ ಇಸ್ ನಾಟ್ ಪರ್ಮನೆಂಟ್. ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್, ಲವಿಂಗ್ ಇಸ್ ಡಿಫರೆಂಟ್, ಹ್ಯಾವಿಂಗ್ ಅನ್ ಅಫೇರ್ ಇಸ್ ಡಿಫರೆಂಟ್, ನಿಮ್ಗೆ ಇವಾಗ ಯಾವ್ದು ಬೆಸ್ಟ್ ಡೇಟಿಂಗ್ ಇಸ್ ಡಿಫರೆಂಟ್. ನಿಮ್ಗೆ ಹಂಗಾದ್ರೆ ಅರೇಂಜ್ ಮ್ಯಾರೇಜ್ finish. But when it comes to marriage, it's going to prolong for a long period of time. Until you live, until you like. Okay, so ಅದಕ್ಕೆ ಯಾವ್ದು ಸೋತ ಚಾಯ್ಸ್ you are ನಿನಗೆ I'll tell you one thing. I got married in 1990. Mine is purely a love marriage. ಲವ್ ಮ್ಯಾರೇಜ್ ಓಕೆ 1990. ಇವತ್ತೇನು 2026. Okay. So I am married for the last 36 years. Living with my wife. I have 3 daughters. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. My eldest daughter. ಇನ್ನ ಇಬ್ರು ಡಾಟರ್ಸ್ ಇರೋ, ಒಬ್ಳು ಲಾಯರ್, ಇನ್ನಿಬ್ರು MNCs ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ ಓಕೆ My wife was working as a teacher. I was in the aerospace. So we had lots and lots of ಸರ್ problems. ಬಿಕಮ್ ಡೇಸ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಬಿಕಾಸ್ ಅಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ಒಂದ್ ಇತ್ತು ವ್ಯಾಲ್ಯೂ. ಇವಾಗ ಏನ್ ಮಾಡ್ತಿದೆ ಅಂದ್ರೆ ಲವ್ ಮಾಡಿ ಸುಮ್ನೆ ಒಬ್ರು ಚಾಯ್ಸಿಂಗ್ ಆಗ್ಬಿಡಿದೆ ಇವಾಗ ಲವ್ ಮ್ಯಾರೇಜ್. ಸೊ ಹಂಗಾಗ ಅಫೆನ್ಸ್ ಮಾಡ್ತಿದ್ದಾರೆ ಪೇರೆಂಟ್ಸ್ ಅಂತ ನನ್ ಪ್ರಕಾರ. I'll tell you one thing, madam. I'll tell you one thing. See, love ಅಂತ ಏನೂ ಇಲ್ಲ. It's purely physical attraction and infatuation. Yeah. The next stage of that infatuation becomes marriage. Be it arranged or a love marriage. See, in love what happens, no? You come to know each other before getting married. But in an arranged marriage, you come to know about each other after getting married. Love marriage ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲು ಹೆಣ್ಣು ಗಂಡು ಇಬ್ರು ಓಡಾಡಿ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಚೆನ್ನಾಗಿ. ಹೌದು, ಅವ್ರ ನಡುವೆ ಒಂದು ಪರಸ್ಪರ ಒಂದು ಬಾಂಧವ್ಯ ಉಂಟಾಗ್ಬೋದು, ಇಲ್ಲ ತಿಳ್ಕೊಂಡ್ಮೇಲೆ ಅವ್ರ ಮದುವೆ ಆಗೋದು ಬಿಡೋದು ಅವರ ಒಂದು ಅದೃಷ್ಟನೋ ದುರಾದೃಷ್ಟನೋ. ಮದುವೆ ಆದ್ರೆ ಅವ್ರಿಗಿಂತ ಉತ್ತಮರು ಬೇರೆ ಯಾರು ಇಲ್ಲ. ಬ್ರೇಕಪ್ ಆಯ್ತು ಅಂದ್ರೆ ದುರಾದೃಷ್ಟಗಳು. ಅರೇಂಜ್ ಮ್ಯಾರೇಜ್ ಅಲ್ಲಿ ಏನಾಗುತ್ತೆ, ಪೇರೆಂಟ್ಸ್ ನೋಡ್ತಾರೆ, ಪೇರೆಂಟ್ಸ್ ಪ್ರೊಫೈಲ್ ತರ್ತಾರೆ, ನೋಡಪ್ಪ ಇದೇ ಹುಡುಗಿ ಇದೇ ಹುಡುಗ, ನಿನಗೆ ಇಷ್ಟ ಆಯ್ತಾ ನೋಡಿ, ಒನ್ ಟೈಮ್ ಸಿಟ್ಟಿಂಗ್ ಒಂದು 5 ನಿಮಿಷ ಮಾತಾಡಿ ಅಷ್ಟೇ. ಅದಾದ್ಮೇಲೆ ಏನಾಗುತ್ತೆ, ದೇ ಫಿಕ್ಸ್. ಸೊ ಯು ವಾಂಟ್, ನಿಮ್ಗೆ ಏನಾಗುತ್ತೆ ಅಂದ್ರೆ ಹೆಚ್ಚಿಗೆ ಮಾಹಿತಿ ತಗೊಳಕ್ ಆಗಲ್ಲ. ಹುಡುಗನಿಗೆ ಹುಡುಗಿ ಬಗ್ಗೆ ಮಾಹಿತಿ ಇರಲ್ಲ, ಹುಡುಗಿಗೆ ಹುಡುಗನ ಬಗ್ಗೆ ಮಾಹಿತಿ ಇರಲ್ಲ. ನಾಳೆ ದಿನ ಏನಾಗುತ್ತೆ ಅಂದ್ರೆ ಅದು ಬ್ರೇಕಪ್ ಆಗ್ಬೋದು. ಅಂಡರ್ಸ್ಟ್ಯಾಂಡ್? ಲವ್ ಮ್ಯಾರೇಜ್ ಅಲ್ಲಿ ಅವರಿಬ್ರು ಚೆನ್ನಾಗಿರ್ಬೋದು, ಇಲ್ಲ ಒಂದ್ ವರ್ಷ ಆದ್ಮೇಲೆ ಒಬ್ರಿಗೊಬ್ರು ಇಂಟ್ರೆಸ್ಟ್ ತಪ್ಪಿಬಿಟ್ಟು ಬೇಡ ನೀನ್ ನನಗೆ ಅಂತ ಡಿಸೈಡ್ ಮಾಡ್ಕೊಂಡು ಕೋರ್ಟ್ ಹತ್ರ ಹೋಗಿ ಡಿವೋರ್ಸ್ ಅಪ್ಲೈ ಮಾಡೋರು ಇದ್ದಾರೆ. ಇದು ಇದಕ್ಕೆ ಕಾರಣ ಬಂದ್ಬಿಟ್ಟು ಏನು ಅಂದ್ರೆ ನಮ್ಮ ಸಮಾಜ ಯಾವ ರೀತಿ ಇದ್ರ ಮೇಲೆ ಪರಿಣಾಮ ಬೀರುತ್ತಂದ್ರೆ ಜಾತಿ, ಆಮೇಲೆ ಎಕನಾಮಿಕ್ ಸ್ಟೆಬಿಲಿಟಿ. ಮದ್ವೆಗ್ ಬೇಕಲ್ವ ಲವ್ ಅನ್ನೋದು ಏನ್ ಪ್ಲಾನ್ ಮಾಡ್ಕೊಂಡ್ ಬರುತ್ತೆ, ಅದು ಅಟ್ರಾಕ್ಷನ್ ಹಂಗೆ ಆಗೋದು. ಸಡನ್ ಆಗಿ ಹೋಗ್ತೀವಿ, ಒಂದ್ ಜಾಗಕ್ಕೆ ಹೋಗ್ತೀವಿ, ಯಾರನ್ನೋ ನೋಡ್ತೀವಿ, ಅವ್ರ ಮೇಲೆ ಒಂದು ಆಸಕ್ತಿ ಬರುತ್ತೆ, ಆಮೇಲೆ ಅವ್ರನ್ನೇ ಫಾಲೋ ಮಾಡ್ತೀವಿ, ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ಅವ್ರಿಗೂ ಏನೋ ಒಂದು ಲೈಕಿಂಗ್ ಬಂದಾಗ ಏನಾಗುತ್ತೆ, ದಟ್ ಬಿಕಮ್ಸ್ ಎ ಲವ್. ಅದನ್ನೇ ಲವ್. ಕಪಲ್ಸ್ ಒಂದ್ 98 ಜನ ಬ್ರೇಕಪ್. ಒಂದ್ 2% ಧೈರ್ಯ ಮಾಡ್ಕೊಂತಾರೆ, ಏನು ಮದುವೆ ಆಗ್ಬಿಡೋಣ ಅಂತ. ಆ ಮದುವೆ ಆಗಿ ಅದ್ರಲ್ಲಿ ಒಂದು ಕಪಲ್ ಒಂದ್ ವರ್ಷ 2 ವರ್ಷಕ್ಕೆಲ್ಲ ಬ್ರೇಕಪ್ ಆಗ್ತಾರೆ. ಒಂದೇ ಒಂದ್ ಕಪಲ್, ನಮ್ ತರ ಕಪಲ್ ಚಿರಾರಿಯಾಗಿ ನಾವು ಬಾಳಿ ಬದುಕಿ ತೋರಿಸಿದೀವಿ. 36 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಲವ್ ಮ್ಯಾರೇಜ್ ಆಗಿ. 1990 ಏಪ್ರಿಲ್ 18ನೇ ತಾರೀಕು ನಾವು ಮೇಲ್ ಕೋರ್ಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ವಿ. ಹೌದಾ? ಏಪ್ರಿಲ್ ಬಂದ್ರೆ ಈ ಏಪ್ರಿಲ್ ಬಂತು ಅಂದ್ರೆ 36 ವರ್ಷ ಕಂಪ್ಲೀಟ್ ಆಗಿ 37 ವರ್ಷಕ್ಕೆ ಸ್ಟೆಪ್ ಆಗ್ತೀವಿ. ನೈಸ್ ಸರ್. ನೀವೇನ ಆಕ್ಚುಲಿ ನನ್ಗೆ ಲಾಯರ್ ಜೊತೆ ಮಾತಾಡೋ ಫೀಲ್ ಆಯ್ತು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಮದುವೆ ಆಗಿದ್ರೆ ಚೆನ್ನಾಗಿ ಬಾಳಿ, ಇಲ್ಲ ಅಂದ್ರೆ ಒಳ್ಳೆ ಕಡೆ ಮದುವೆ ಆಗಿ ಚೆನ್ನಾಗಿ ಬಾಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ದಿಸ್ ಇಸ್ ಮೈ ಮೆಸೇಜ್. ಬಟ್ ಇಂಡಿಯಾಲಿ ಆಫ್ ಲೇಟ್ ಏನಾಗ್ತಿದೆ ಅಂದ್ರೆ ಸಿಕ್ಕಾಪಟ್ಟೆ ಬ್ರೇಕಪ್ಸ್, ಸಿಕ್ಕಾಪಟ್ಟೆ ಡಿವೋರ್ಸ್ಗಳು, ಸಿಕ್ಕಾಪಟ್ಟೆ ಡಿವೋರ್ಸ್, ಇನ್ಸಿನ್ಸಿಯಾರಿಟಿ, ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ಅಲ್ಲಿ ಫೇತ್ ಇರಲ್ಲ, ಕೊಲೆಗಳು ಮಾಡ್ಕೊಂಡು ಸಾಯ್ತಾರೆ. ಇವೆಲ್ಲ ನಮ್ ಸಮಾಜಕ್ಕೆ ಬೇಕಿದ್ಯಾ? ಇದಕ್ ನೀವು ಉತ್ತರ ಕೊಡಬೇಕು. ಯಾಕಂದ್ರೆ ನೀವ್ ಯಂಗ್ಸ್ಟರ್ಸ್, ಫ್ಯೂಚರ್ ಇಂಡಿಯನ್ಸ್ ನೀವು, ನಾವಲ್ಲ. ವಿ ಆರ್ ಆಲ್ ಆಲ್ರೆಡಿ ಸೀನಿಯರ್ಸ್. 30 ವರ್ಷದ ಜೀವನದಲ್ಲಣ ಜೊತೆ ಕಿತ್ತಾಡಿಲ್ಲ. ಅವ್ರಿಗೆ ಅದೇನು ಅಂತಂದ್ರೆ ಡ್ರೆಸ್ಸಸ್ ಒಂದೇ ಡ್ರೆಸ್ ಹಾಕ್ತೀರಾ ನೀವು. ಈ ಡ್ರೆಸ್ ಇವತ್ತು ಬಿಚ್ಚಾಕ್ರೆ ನಾಳೆ ಬೇರೆ ಶರ್ಟ್. ಬಟ್ ಹ್ಯೂಮನ್ ರಿಲೇಷನ್
So this is there. So I wish you all the best. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫೈನಲಿ ಎಂಡ್ ಆಯ್ತು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ.